ಘರ್ ತಿರಂಗ ಅಭಿಯಾನಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಚಾಲನೆ. ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಹರ್ ಘರ್ ತಿರಂಗ ಅಭಿಯಾನಕ್ಕೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಚಾಲನೆಯನ್ನು ನೀಡಿದರು. ಗದಗ ನಗರದ ಕೆ.ಎಚ್. ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈ ವಾಕ್ಥಾನ್ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಇನ್ನು ಜಿಲ್ಲಾ ಕ್ರೀಡಾಂಗಣದಿಂದ ನಗರದ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿದ ಮಹಾತ್ಮ ಗಾಂಧಿ ವೃತ್ತದವರೆಗೆ ಹರ್ ಘರ್ ತಿರಂಗ ಪಾದಯಾತ್ರೆ ನಡೆಸಿದರು. ತದನಂತರ ಸಂವಿಧಾನ ಪೀಠಿಕೆಯನ್ನ ಪಠಣ ಮಾಡುವುದರೊಂದಿಗೆ ತಿರಂಗ ಅಭಿಯಾನವನ್ನು ಮುಕ್ತಾಯಗೊಳಿಸಿದರು. ಶಾಲಾ ಮಕ್ಕಳು ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಇನ್ನೂ ಮೆರುಗು ನೀಡಿದರು. ಈ ಕಾರ್ಯಕ್ರಮದಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್, ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ, ಪೊಲೀಸ್ ಅಧೀಕ್ಷಕ ಬಿ.ಎಸ್. ನೇಮಗೌಡ, ಜಿಲ್ಲಾ ಪಂಚಾಯಿತಿ ಸಿಇಒ ಭರತ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ವರದಿಗಾರರು ಚಂದ್ರಶೇಖರ್ ಸೋಮಣ್ಣವರ್. ಎಲ್ಲವುಗಳ ಬಗ್ಗೆ ಜಾಗೃತಿ ಮೂಡಿಸತಕ್ಕಂಥ ಈ ಒಂದು ಯಾತ್ರೆಗೆ, ಈ ನಡೆಗೆ ಈ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ರಾಷ್ಟ್ರಭಕ್ತಿ ಪ್ರದರ್ಶನಗಳ ಜೊತೆಗೆ ನಮ್ಮ ಐಕ್ಯತೆ, ಒಗ್ಗಟ್ಟು, ರಾಷ್ಟ್ರತ್ವ ಭಾವನೆಯನ್ನು ಹುಟ್ಟುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಇವುಗಳಿಗೆ ಗೌರವಿಸುವುದು ನಮ್ಮೆಲ್ಲ ಆದ್ಯ ಕರ್ತವ್ಯ. ರಾಷ್ಟ್ರಪಿತ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಇವುಗಳ ಗೌರವ ನಮ್ಮ ಕರ್ತವ್ಯ ಅನ್ನೋದನ್ನು ಪ್ರತಿಯೊಬ್ಬರಿಗೂ ನಾವು ಮನವರಿಕೆ ಮಾಡಿಕೊಡ್ತೀವಿ. ಧ್ವಜದ ಅಡಿ ನಾವು ಇರೋದ್ರಿಂದಲೇ ನಾವು 140 ಕೋಟಿ ಜನ ಇರುವಂಥ ಈ ರಾಷ್ಟ್ರ ಇವತ್ತು ಇಷ್ಟು ಒಗ್ಗಟ್ಟಿನಿಂದ, ಭ್ರಾತೃತ್ವ ಭಾವನೆಯಿಂದ, ಶಾಂತಿಯ ನೆಲೆಯಾಗಿದೆ. ಇವತ್ತು ನಾವು ಏನಾದರೂ ದೊಡ್ಡ ಶಕ್ತಿ ನಮ್ಮಲ್ಲಿದ್ದರೆ ನಮ್ಮ ಒಗ್ಗಟ್ಟು, ನಮ್ಮ ಭ್ರಾತೃತ್ವ ಭಾವನೆ ಹಾಗೂ ಶಾಂತಿ ಇವೆಲ್ಲವುಗಳಿಂದ ನಾವು ಇವತ್ತು ಅತ್ಯಂತ ಸಮಾಧಾನದಲ್ಲಿ ಇದ್ದೇವೆ ಅಂತ ನಮ್ಮನ್ನು ಒಂದಾಗಿಸಿರ್ತಕ್ಕಂಥ ಈ ಧ್ವಜ ತಿರಂಗ ಅದರ ಅಡಿಯೊಳಗೆ ನಾವು ಇನ್ನೂ ಗಟ್ಟಿಯಾಗಿರೋಣ, ರಾಷ್ಟ್ರವನ್ನು ಕಟ್ಟೋಣ. ಅದಕ್ಕಾಗಿ ಜಾಗೃತಿ ಮೂಡಿಸುವ ಸಲುವಾಗಿ ಇವತ್ತು ನನ್ನ ಪ್ರೀತಿಯ ಮಕ್ಕಳ ನೇತೃತ್ವದೊಳಗೆ ನಾವು ಕೆಲವು ಹೆಜ್ಜೆಗಳನ್ನು ಹಾಕೋಣ. ಈ ಜಾಗೃತಿಯ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ಎಲ್ಲ ಹಿರಿಯ ಅಧಿಕಾರಿಗಳಿದ್ದಾರೆ, ಪ್ರತಿಷ್ಠಿತ ನಾಗರಿಕರಿದ್ದಾರೆ, ನಮ್ಮ
ಅಧಿಕಾರಿಗಳು, ಸಿಬ್ಬಂದಿಯವರು, ಸರ್ಕಾರದವರು, ಶಿಕ್ಷಣ ಇಲಾಖೆಯವರು, ಗೆಳೆಯರೆಲ್ಲರೂ ನಾವು ಸೇರಿದ್ದೇವೆ. ನಿಮ್ಮೆಲ್ಲರಿಗೆ ನಾನು ಸ್ವಾತಂತ್ರ್ಯೋತ್ಸವದ ಒಂದು ದಿನದ ಮೊದಲನೇ ಈ ಸಂದರ್ಭದಲ್ಲಿ ಏನು ನಾವು ಇಂಗ್ಲೀಷ್ ಈ ಇಂಡಿಪೆಂಡೆನ್ಸ್ ಡೇ ಅಂತೇಳಿ ಆ ರೀತಿಯ ಒಂದು ಸಂದರ್ಭ, ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ಶುಭಾಶಯ ಕೊಡ್ತೀನಿ. ಈ ಜಾಗೃತಿಯ ನಡೆ ಯಶಸ್ವಿಯಾಗಲಿ ಅಂತೇಳಿ ಮತ್ತೊಮ್ಮೆ ಹಾರೈಸಿ